ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ಶ್ರೀ ದುರ್ಗಾದೇವಿಯವರ ಶಕ್ತಿಯನ್ನು ಹೇಗೆ ಸಿದ್ಧಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ನಾನೆಲ್ಲ ಸಿದ್ಧಿ ಮಾಡಿದ್ದು ಶ್ರೀ ದುರ್ಗಾದೇವರ ಶಕ್ತಿಯನ್ನೇ. ಅದಕ್ಕೆ ನನಗೆ ಅಮ್ಮ ಜಡೆಯನ್ನು ಅನುಗ್ರಹಿಸಿದ್ದಾರೆ. ಹಾಗೆ ನೋಡಲಿಕ್ಕೆ ಕೂಡ ನಾನು ಅಮ್ಮನ ಒಂದು ಅವತಾರಿಯಾಗಿ ಕಾಣಿಸ್ತೇನೆ ಜಾಸ್ತಿ. ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಒಂದು ಸಿದ್ಧಿ ಮಾಡಿಕೊಂಡು ಬಂದಿರುವಂತಹ ದಿನಗಳ ಒಂದು ವಿಚಾರವನ್ನು ನಿಮಗೆ ಒಂದು ಸ್ವಲ್ಪ ಸಮಯದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ದೇವಸ್ಥಾನಕ್ಕೆ ಹೋಗೋದೇ ಗೊತ್ತಿರಲಿಲ್ಲ ನನಗೆ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕು, ದೇವರು ಅಂದರೆ ಯಾರು, ಇಲ್ಲಿ ಹೇಗೆ ಏನು ಅಂತೆಲ್ಲ ನನಗೆ ಈ ಒಂದು ಪ್ರಕೃತಿಯ ಪರಿಚಯ ನನಗೆ ಸರಿಯಾಗಿ ಇರಲಿಲ್ಲ. ಎಲ್ಲರೂ ಹೇಗೆ ಬದುಕ್ತಾರೆ ಅದೇ ಥರ ನಾನು ಬದುಕೊಂಡು ಬಂದಿದ್ದೆ. ಅರ್ಥ ಆಯ್ತಾ? ನನಗೆ ಬರ್ತಾ ಇರುವಂಥ ಕಷ್ಟ ಅದೆಲ್ಲ ಗ್ರಹಿಸ್ತಾ ಇದ್ದೆ. ಇದೆಲ್ಲ ಯಾಕೆ ಹೀಗೆ, ನನಗೆ ಬಂದ ಕಷ್ಟವನ್ನು ತಾಳಲಾಗದೆ ನಾನೊಂದು 9 ವರ್ಷದ ಹಿಂದೆ ಮೊದಲನೇ ಸಲ ನನ್ನ ಸ್ವಂತ ಬುದ್ಧಿಯಿಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅದು ಯಾವ ದೇವಸ್ಥಾನ ಅಂದರೆ ಶ್ರೀ ದುರ್ಗಾದೇವಿಯ ದೇವಸ್ಥಾನ. ನನಗೆ ಅಲ್ಲಿ ಒಂದು ಸಲ ಹೋಗಿ ಬಂದ ತಕ್ಷಣ ನನಗೆ ಎಲ್ಲ ಒಳ್ಳೆಯದಾಗ್ಲಿಕ್ಕೆ ಶುರುವಾಯಿತು, ನೆಮ್ಮದಿ ಸಿಗ್ಲಿಕ್ಕೆ ಶುರುವಾಯಿತು. ಹಾಗೆ ದುಡ್ಡು ಕೂಡ ಇರಲಿಲ್ಲ ನನ್ನ ಕೈಯಲ್ಲಿ. ದುಡ್ಡು ವಶೀಕರಣ ಆಗಲಿಕ್ಕೆ ಶುರುವಾಯಿತು, ದುಡ್ಡು ಕೈಯಲ್ಲಿ ನಿಲ್ಲಕ್ಕೆ ಶುರುವಾಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ. ಏನು ಯೋಚನೆ ಮಾಡಿದೆ? ಹೌದು, ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನನಗೆ ಇಷ್ಟೆಲ್ಲ ಬದಲಾವಣೆ ಆಯ್ತಲ್ಲ, ದೇವರು ಅಂದರೆ ಇಷ್ಟು ಪವರ್ಫುಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ತುಂಬ ಆಶ್ಚರ್ಯಚಕಿತನಾದೆ ನಾನು, ಆಶ್ಚರ್ಯಚಕಿತನಾದೆ. ಮತ್ತು ನಮ್ಮ ತಂದೆ ತಾಯಿ ವಿಚಾರದಲ್ಲೂ ಹಾಗೆ ತುಂಬ ಬದಲಾವಣೆ ಕಂಡ್ತು. ಕೆಲವೊಂದು ಕೆಲಸ ವಿಚಾರದಲ್ಲಿ, ಹಾಗೆ ಅವರ ಆರೋಗ್ಯದ ವಿಚಾರದಲ್ಲಿ, ಇನ್ನಿತರ ಹಲವಾರು. ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರು ದೇವ್ರ ಭಕ್ತಿ ಮಾಡಿದ್ರೆ ನನ್ನ ಅಪ್ಪ ಅಮ್ಮನಿಗೆಲ್ಲ ನನ್ನಿಂದ ಒಳ್ಳೆಯದಾಗತ್ತಾ, ನಾನು ಭಕ್ತಿ ಮಾಡಿದ್ರೆ ಇಷ್ಟೆಲ್ಲ ಪವರಾ ಅಂತ ಮತ್ತೆ ಥಿಂಕ್ ಮಾಡಿದೆ. ಹೀಗೆ ಮಾಡ್ತಾ 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 ನಾನು ಒಂದು ಮಂತ್ರವನ್ನು ಆರಿಸ್ಕೊಂಡೆ, ಸಿಂಪಲ್ಲಾಗಿ ಇರೋ ಮಂತ್ರ, ಓಂ ಶ್ರೀ ದುರ್ಗಾಯ ನಮಃ. ನನಗೆ ನಮಃ ಯಾಕೆ ಹೇಳ್ತಾರೆ, ಹಾಗೆ ಓಂ ಯಾಕೆ ಹೇಳ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ 9 ವರ್ಷದ ಹಿಂದೆ. ಓಂ ಶ್ರೀ ದುರ್ಗಾಯ ನಮಃ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಾಗಿದ್ದು ದುರ್ಗಾದೇವಿ ಅಂದರೆ ದುರ್ಗಾದೇವಿ ಅನ್ನೋದು ಒಂದು ದೇವರ ಹೆಸರು. ಅದಕ್ಕೆ ಓಂ ಅನ್ನೋದನ್ನು ಮೊದಲು ಸೇರಿಸ್ತಾರೆ, ಆಮೇಲೆ ನಮಃ ಅನ್ನೋದನ್ನು ಲಾಸ್ಟಿಗೆ ಸೇರಿಸ್ತಾರೆ. ನಮಃ ಅಂದರೆ ನಮಸ್ಕಾರ, ಓಂ ಅಂದರೆ ಜಗತ್ತು ಅಂತ. ಅದಾಯ್ತು. ಹೀಗೆ ಒಂದೇ ಮಂತ್ರವನ್ನು ನಾನು ಹೇಳ್ಕೊತ ಸಿದ್ಧಿ ಮಾಡ್ಕೊತಾ ಬಂದೆ. ನನಗೆ ಕೆಲವೊಂದು ವಿಚಾರಗಳು ಮನಸ್ಸಲ್ಲಿ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ನಾನು ಮಂತ್ರಗಳನ್ನು ಎಷ್ಟು ಹೇಳ್ತಿದ್ದೆ ಅಷ್ಟು ನನಗೆ ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು. ಹಾಗೆ ಹೊಟ್ಟೆಲೆಲ್ಲ ಸ್ವಲ್ಪ ಉರಿ ಬಿದ್ದಂಗೆ ಆಗ್ತಾಯಿತ್ತು ನನಗೆ ಮಂತ್ರ ಹೇಳುವಾಗ. ಹೊಟ್ಟೆಲಿ ಯಾಕೆ ಉರಿ ಬೀಳ್ತಾಯಿದೆ ಅಂತ ನಾನು ಥಿಂಕ್ ಮಾಡಿದಾಗ, ಮಂತ್ರ ಹೇಳಿದ್ರೆ ಹೊಟ್ಟೆಲಿ ಉರಿ ಬೀಳ್ಬೋದಲ್ವ, ಹೊಟ್ಟೆಲಿ ಉರಿ ಯಾಕೆ ಬೀಳ್ತಾಯಿದೆ ಅಂತ ನಾನು ಥಿಂಕ್ ಮಾಡಿದಾಗ ನನ್ನ ಹೊಟ್ಟೆಯಲ್ಲಿ ತುಂಬ ಗಲೀಜಿತ್ತು. ಅಂದರೆ ನನಗೆ ಒಂದು 26 ವರ್ಷದವರೆಗೆ ನಾನು ತುಂಬ ಉಪ್ಪು ಖಾರ ಹುಳಿ ಎಲ್ಲ ತಿಂದು ನನಗೂ ಸ್ವಲ್ಪ ಹೊಟ್ಟೆ ಬಂದ್ಕೊಂಡಿತ್ತು. ಅರ್ಥ ಆಯ್ತಾ? ಹೊಟ್ಟೆ ಎಲ್ಲ ಗಲೀಜನ್ನು ಖಾಲಿ ಮಾಡಲಿಕ್ಕೆ ನನಗೆ ಹೊಟ್ಟೆ ಉರಿತಾ ಇದೆ ಅಂತ ನನಗೆ ಸೂಚನೆ ಸಿಕ್ತು. ಆಗ ನಾನು ನೀರೆಲ್ಲ ಜಾಸ್ತಿ ಕುಡಿದು ಏನು ಮಾಡ್ತಾಯಿದ್ದೆ ಅಂದರೆ ಎಲ್ಲ ಖಾಲಿ ಮಾಡ್ತಾಯಿದ್ದೆ, ಹೊಟ್ಟೆನ ತೊಳೆದು ಖಾಲಿ ಮಾಡ್ತಾಯಿದ್ದೆ. ಅರ್ಥ ಆಯ್ತಾ? ಇವಾಗಲೂ ಹಾಗೆ ಮಾಡ್ತೀನಿ. 3 ದಿನಕ್ಕೆ 4 ದಿನಕ್ಕೆ ಫುಲ್ ಹೊಟ್ಟೆಯನ್ನು ತೊಳೆದು ಕ್ಲೀನ್ ಮಾಡ್ತೀನಿ. ಆಗ ಏನಾಗ್ತದೆ ಅಂದರೆ ನನಗೆ ಕಣ್ಣು ಇನ್ನೂ ಶುದ್ಧ ಆಗ್ತದೆ. ಹಾಗೆ ಕಿವಿ ಕೆಲವೊಮ್ಮೆ ಇನ್ನೂ ಸೂಕ್ಷ್ಮ ಆಗ್ತದೆ. ಕಿವಿ ಇವಾಗ ಇರೋ ಥರ ಅಲ್ಲ, ಸಣ್ಣ ಸೌಂಡ್ ಆದ್ರೂ ಗ್ರಹಿಸುವಂತಹ ಶಕ್ತಿ ನಮ್ಮ ಕಿವಿಗೆ ಕೂಡ ಶಕ್ತಿ ಬರುತ್ತದೆ. ಅರ್ಥ ಆಯ್ತಾ? ಕಣ್ಣಿಗೆ, ಕಿವಿಗೆ, ಹಾಗೆ ಮೂಗಿಗೆ ಕೂಡ ಉಸಿರಾಟದ ಸಮಸ್ಯೆ ಸ್ವಲ್ಪನೂ ಬರೋದಿಲ್ಲ. ಈಗ ಪರವಾಗಿಲ್ಲ. ಅಂದರೆ
ದಿನೇ ದಿನೇ ಅದು ಮೂಗು ಉಸಿರಾಟ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತದೆ. ಅದಕ್ಕೆ ನಾವು ನೀರು ಜಾಸ್ತಿ ಕುಡಿತಾ ಇರಬೇಕು, ದೇವ್ರ ದರ್ಶನ ಮಾಡ್ತಾ ಇರಬೇಕು. ಆಮೇಲೆ ನಾನು ಅಂದ್ಕೊಂಡೆ, ಹೀಗೆ ಮಾಡ್ತಾ 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 ಸಿದ್ಧಿ ಮಾಡ್ಕೊತ ಬಂದೆ. ಮೊದಲು ಅನ್ನ ತಿಂತಾ ಇದ್ದೆ. ಅನ್ನ ಉಪ್ಪು ಖಾರ ತಿಂದಾಗ ನನಗೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ನೆಗೆಟಿವ್ ಅಟ್ಯಾಕ್ ಮಾಡ್ತಾಯಿತ್ತು. ಆಮೇಲೆ ಇದು ತಿನ್ನೋಕ್ಕೆ ಶುರು ಮಾಡಿದೆ, ಏನು ಹಣ್ಣು ತಿನ್ನೋಕ್ಕೆ ಶುರು ಮಾಡಿದೆ, ಹಣ್ಣು. ಆಮೇಲೆ ಹಣ್ಣು ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಪರವಾಗಿಲ್ಲ, ದಿನ ಚೆನ್ನಾಗಿ ಕಳೀತು. ಬೇಗ ಬೇಗ ಜೀರ್ಣ ಆಗ್ತಾಯಿತ್ತು ಹಣ್ಣು ತಿನ್ನುವಾಗ, ಜೀರ್ಣಕ್ರಿಯೆ ಕೆಲಸ ಮಾಡ್ತಾಯಿತ್ತು. ಆಗ ನನಗೆ ಪಾಸಿಟಿವ್ ಎನರ್ಜಿ ಅನ್ನಿಸ್ತು. ಹೌದು, ನಾನು ಇವತ್ತು ಚೆನ್ನಾಗಿದ್ದೀನಿ, ನಾನಿವತ್ತು ಹಣ್ಣು ನೀರು ಎಳ್ನೀರಲ್ಲೇ ಇದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಅಂತ ನನಗನ್ನಿಸ್ತು. ಖುಷಿ ಅನ್ನಿಸ್ತು. ಉಪ್ಪು ಖಾರ ಹುಳಿ ಅನ್ನ ತಿಂದಾಗ ನಿದ್ದೆ ಬಂದಾಗ ಆಗೋದು, ನಿದ್ದೆ ಬರೋದು, ಮಲಗಿಬಿಡೋದು. ಹೀಗೆ ಮಾಡಿದ್ರೆ ಹೇಗೆ? ನನ್ನ ಗುರಿಗಳನ್ನು ಮುಟ್ಟಬೇಕಲ್ಲ ಅಲ್ವಾ? ನನ್ನ ತಂದೆ ತಾಯಿ ನೋಡ್ಕೋಬೇಕು. ನಾನೇ ಎಲ್ಲಿ ಮಲ್ಕೊಂಡ್ಬಿಟ್ರೆ ಅಲ್ಲಿ ಹೊಲದ ಕೆಲಸ ಮಾಡೋದು ಯಾರು, ತೋಟದ ಕೆಲಸ ಮಾಡೋದು ಯಾರು? ಹೋಗಲಿ, ಲಾಸ್ಟಿಗೆ ಅಡುಗೆ ಮಾಡೋಕ್ಕಾದ್ರೂ ತಾಕತ್ತು ಬೇಕಲ್ಲ ಅಲ್ವಾ? ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾದ್ರೂ ತಾಕತ್ತು ಬೇಕಲ್ಲ. ಅದಕ್ಕೆ ನನಗೆ ಭಾರಿ ಚಿಂತೆ ಆಗಿ ಶುರು ಆಯಿತು. ಆಗ ನಾನೇನು ಮಾಡಿದೆ ಅಂದರೆ, ಒಂದು 3 ದಿನ ಹಣ್ಣಲ್ಲೇ ಇರೋದು, ಆಮೇಲೆ 1 ದಿನ ಅನ್ನ ಊಟ ಮಾಡೋದು, ಮತ್ತು 3 ದಿನ ಹಣ್ಣಲ್ಲೇ ಇರೋದು, ಆಮೇಲೆ ಅನ್ನ ಊಟ ಮಾಡೋದು, ಹೀಗೆ ಮಾಡೋಕ್ಕೆ ಶುರು ಮಾಡಿದೆ. ಉಪ್ಪು ಖಾರ ಹುಳಿ ಎಲ್ಲ ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟೆ. ಉಪ್ಪು ಖಾರ ಹುಳಿನೇ ಬೇಡ ಅಂತ ಅರ್ಥ ಆಯ್ತಾ? ಇವಾಗಲಾದರೂ ನಾನು ಬರೀ ಅನ್ನನ ತಿಂತೀನಿ, ಕೆಲವೊಮ್ಮೆ ತರಕಾರಿಗಳನ್ನು ಬೇಯಿಸ್ಕೊಡ್ತೀನಿ. ನನಗೆ ಬರೀ ಅನ್ನ ತಿನ್ನೋದಂದ್ರೂ ನನಗೆ ಇಷ್ಟನೇ, ತುಂಬ ರುಚಿ ಅನಿಸ್ತದೆ. ಆಯ್ತಾಯ್ತಾ? ಹೀಗೆ ಇದೇ ಥರ ನಾನು ಸಿದ್ಧಿಯನ್ನು ಮಾಡ್ಕೊತ ಬಂದೆ. ಹಾಗೆ ಸಂಚಾರ, ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದರಲ್ಲಿರುವಂತಹ ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ ಅನ್ನೋದನ್ನು ನಾನು ತಿಳ್ಕೊಂಬಿಟ್ಟೆ. ಅರ್ಥ ಆಯ್ತಾ? ನಿಜವಾಗ್ಲೂ ಹೌದು ವೀಕ್ಷಕರು, ಇವತ್ತಿಗೂ ಹೌದು. ದೇವಸ್ಥಾನ ಟು ದೇವಸ್ಥಾನ ನಾವು ಸಂಚಾರ ಮಾಡೋದ್ರಿಂದ ನಮಗೆ ದೇವರ ಅನುಗ್ರಹ ಸಾಕಷ್ಟು ಆಗುತ್ತದೆ, ಸಾಕಷ್ಟು ಬೇಕಷ್ಟು. ಹಾಗೆ ಏನು ಕೇಳಿದ್ರೂ ನಮಗೆ ದೇವರು ಮಾಡಿಕೊಡ್ತಾ ಹೋಗ್ತಾರೆ. ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ಸು, ಆರೋಗ್ಯ, ನಮಗೆ ಏನೊಂದು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಆಹಾರ ದೇವರು ಕೊಡ್ತಾರೆ ಎಲ್ಲಾದರೂ. ಅರ್ಥ ಆಯ್ತು? ಅದಕ್ಕೆ ನಾನು ಇವಾಗ ಜಾಸ್ತಿ ಸಂಚಾರದಲ್ಲಿ ಇರ್ತೀನಿ. ಕೆಲವರಿಗೆ ಅನಿಸ್ಬೋದು, ಏನು ಯಾವ ನೋಡಿದ್ರು ದೇವಸ್ಥಾನದಲ್ಲೇ ಇರ್ತಾರೆ ಶೇಖರ, ಅಲ್ಲಿ ಯಾವ ನೋಡಿದ್ರು ದೇವಸ್ಥಾನದಲ್ಲೇ ಇರ್ತಾರೆ ಅಂತ. ಆಯ್ತಾ? ಸಿದ್ಧಿ ಸಾಧಕರಿಗೆ ಮಾತ್ರ ಸಂಚಾರ ಬೇಕು, ದೇವ್ರ ದರ್ಶನ ಮಾಡ್ಕೋಬೇಕು ಅಂತ ಏನಿಲ್ಲ ವೀಕ್ಷಕರೇ. ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಈ ಭಾರತ ದೇಶದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳನ್ನು ಒಂದು ಸಲ ನೋಡಿಕೊಂಡ್ರೆ ಅವನಿಗೆ ಯಾವ ಕರ್ಮನೂ ಇಲ್ಲ ಅಂತ. ಗೊತ್ತಾಯ್ತಾ? ಅವನಿಗೆ ಯಾವ ಕರ್ಮನೂ ಬರೋದಿಲ್ಲ, ಯಾವ ಪಾಪನೂ ಬರೋದಿಲ್ಲ, ಏನೂ ಇಲ್ಲ. ಅವನು ಮಾಡ್ತಾ ಇರೋದೇ ಪುಣ್ಯದ ಕೆಲಸ ಅಂತ. ಏನು ಹೇಳಿ? ಎಲ್ಲ ದೇವರ ಮುಖಗಳನ್ನು ನೋಡ್ತಾ, ದೇವರ ಮಂತ್ರಗಳನ್ನು ಹೇಳ್ತಾ, ದಿನ ಕಳೀತಾ ಮತ್ತೆ ಸಂಚಾರ ಮಾಡ್ಕೊಳ್ತಾ ಇದ್ದರೆ ಯಾವ ಕಷ್ಟನೂ ಇಲ್ಲ ನಮಗೆ. ಆದರೆ ಇವತ್ತಿನ ನಾವುಗಳೆಲ್ಲ ಹುಡುಕೋದು ಕೆಲವರು ದುಡ್ಡು ಕೆಲಸ. ಕೆಲವರು ಪ್ರಶ್ನೆ ಇದೆ, ಕೆಲಸ ಮಾಡದೇ ಇದ್ರೆ ಹೊಟ್ಟೆ ತುಂಬತ್ತಾ ಅಂತ. ಪ್ರಾಣಿ ಪಕ್ಷಿಗಳು ಕೆಲಸ ಮಾಡ್ತಾವ? ಯೋಚನೆ ಮಾಡಿದ್ದೀರಾ? ಹಾಗಂತ ಏನು ಕೆಲಸ ಮಾಡಬೇಡಿ ಅಂತಲ್ಲ. ನಾನು ಕೆಲಸ ಮಾಡ್ಕೊತಾನೆ, ಎಲ್ಲ ಮಾಡ್ಕೊತಾನೆ, ಅಪ್ಪ ಅಮ್ಮ ನೋಡ್ಕೊಳ್ತಾನೆ, ಸಂಚಾರ ಮಾಡ್ಕೊಳ್ತಾನೆ, ದೇವ್ರ ಭಕ್ತಿನೂ ಮಾಡ್ಕೊಳ್ತಾನೆ, ಎಲ್ಲವನ್ನು ನೋಡಿಕೊಂಡೇ ನಾನು ಸಿದ್ಧಿ ಸಾಧನೆ ವಿದ್ಯೆಗಳನ್ನು ಕಲಿತಾ ಇರೋದು ವೀಕ್ಷಕರೇ. ಗೊತ್ತಾಯ್ತಾ? ಹಾಗೆಯೇ ನಿಮಗೂ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿ ಹೋಗಬೇಕು, ಒಂದು ದೈವಶಕ್ತಿ ವಿದ್ಯೆಗಳನ್ನು ಕಲಿಬೇಕು ಅಂತ ಇದ್ದರೆ ಖಂಡಿತ ನೀವು ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನೋಡ್ಕೊಳ್ಳಿ, ಹಾಗೆ ಯೂಟ್ಯೂಬಲ್ಲೂ ನೋಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲೂ ನೋಡ್ಕೊಳ್ಳಿ. ಸರಿನಾ? ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ದುರ್ಗಾದೇವಿ ಸಿದ್ಧಿ ಮಾಡೋದಾದರೆ ನಾವು ಹಣ್ಣು ನೀರು ಹಾಗೆ ಎಳ್ನೀರಲ್ಲಿ ಎದ್ಬಿಟ್ರೆ ಖಂಡಿತ ಅಮ್ಮನ ಶಕ್ತಿಯನ್ನು ಸಿದ್ಧಿ ಮಾಡೋದರ ಜೊತೆ ನಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ.